ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಇಲ್ಲ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಇಲ್ಲ. ಸುಪ್ರೀಂ ಕೋರ್ಟ್ ಸಿಜಿ ದೀಪಕ್ ಮಿಶ್ರಾ ಮಹತ್ವದ ತೀರ್ಪನ್ನು ಹೊರಡಿಸಿದ್ದಾರೆ. ಎಲ್ಜಿ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯ ವಿಚಾರ ಹಿನ್ನೆಲೆಯಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ರಾಷ್ಟ್ರಪತಿ ಬಳಿಗೆ ತೆರಳಬೇಕು. ಅಧಿಕಾರ ಒಂದೇ ಕಡೆ ಕೇಂದ್ರಿತವಾಗಬಾರದು. ಲೆಫ್ಟಿನೆಂಟ್ ಗವರ್ನರ್ಗೂ ಸ್ವತಂತ್ರ ಅಧಿಕಾರ ಇಲ್ಲ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಜಿ ಸಂಪುಟದ ಸಲಹೆ ಪ್ರಕಾರ ವರ್ತಿಸಬೇಕು. ದೆಹಲಿಯಲ್ಲಿ ಅರಾಜಕತೆಗೆ ಜಾಗವಿಲ್ಲ. ಬೇರೆ ರಾಜ್ಯಪಾಲರಿಗೆ ಇರುವಂತೆ ಎಲ್ಜಿಗೆ ಅಧಿಕಾರ ಇರಲ್ಲ. ಎಲ್ಲಾ ವಿಷಯಗಳಲ್ಲಿ ಎಲ್ಜಿ ಮಧ್ಯ ಪ್ರವೇಶಿಸಬಾರದು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಸಚಿವರಿಗೆ ಗೌರವವನ್ನ ನೀಡಬೇಕು. ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠದಿಂದ ಮಹತ್ವದ ತೀರ್ಪನ್ನು ಹೊರಡಿಸಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಎಸ್ ಸ್ವಾತಿ, ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಇಲ್ಲ ಅಂತ ಇವಾಗ ಸುಪ್ರೀಂ ಕೋರ್ಟ್ ಸಿಜಿ ದೀಪಕ್ ಮಿಶ್ರಾ ಮಹತ್ವದ ತೀರ್ಪನ್ನು ಹೊರಡಿಸಿದೆ. ಏನಿದೆ ಆ ತೀರ್ಪಿನಲ್ಲಿ? ಓಕೆ, ಮತ್ತೆ ಸಂಪರ್ಕಿಸ್ತೀವಿ ಸ್ವಾತಿ. ಎಸ್, ಒಟ್ಟಾರೆ ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸಿಜಿ ದೀಪಕ್ ಮಿಶ್ರಾ ಮಹತ್ವದ ತೀರ್ಪಿನಲ್ಲಿ ಹೊರಡಿಸಿದ್ದಾರೆ. ಎಲ್ಜಿ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯ ವಿಚಾರ ಸಂಬಂಧಪಟ್ಟಂತೆ ಈ ತೀರ್ಪನ್ನ ನೀಡಿದೆ. ಭಿನ್ನಾಭಿಪ್ರಾಯ ಬಂದಾಗ ರಾಷ್ಟ್ರಪತಿಗೆ ಬಳಿಗೆ ತೆರಳಬೇಕು ಅಂತ ತೀರ್ಪನ್ನ ನೀಡಿದೆ. ಅಧಿಕಾರ ಒಂದೇ ಕಡೆ ಕೇಂದ್ರಿತವಾಗಬಾರದು. ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಸ್ವತಂತ್ರ ಅಧಿಕಾರ ಇಲ್ಲ ಅಂತ ಇದೆ ತೀರ್ಪಿನಲ್ಲಿ. ಎಲ್ಜಿ ಸಂಪುಟದ ಸಲಹೆ ಪ್ರಕಾರ ವರ್ತಿಸಬೇಕು. ದೆಹಲಿಯಲ್ಲಿ ಅರಾಜಕತೆಗೆ ಜಾಗವಿಲ್ಲ. ಬೇರೆ ರಾಜ್ಯಪಾಲರಿಗೆ ಇರುವಂತೆ ಎಲ್ಜಿಗೆ ಅಧಿಕಾರ ಇರಲ್ಲ ಅಂತ ಮಹತ್ವದ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್. ಎಲ್ಲಾ ವಿಷಯಗಳಲ್ಲಿ ಎಲ್ಜಿ ಮಧ್ಯೆ ಪ್ರವೇಶಿಸಬಾರದು. ಲೆಫ್ಟಿನೆಂಟ್ ಗವರ್ನರ್ ಸಚಿವರಿಗೆ ಗೌರವವನ್ನ ನೀಡಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠದಿಂದ ಈ ತೀರ್ಪನ್ನ ಹೊರಡಿಸಿದೆ. ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಸಿಜಿ ದೀಪಕ್ ಮಿಶ್ರಾ ಮಹತ್ವದ ತೀರ್ಪನ್ನ ಹೊರಡಿಸಿದ್ದಾರೆ. ಎಲ್ಜಿ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯ ವಿಚಾರ ಸಂಬಂಧಪಟ್ಟಂತೆ ಈ ತೀರ್ಪನ್ನ ನೀಡಿದೆ. ಭಿನ್ನಾಭಿಪ್ರಾಯ ಬಂದಾಗ ರಾಷ್ಟ್ರಪತಿ ಬಳಿಗೆ ತೆರಳಬೇಕು ಅಂತ ಕೂಡ ಹೇಳಿದ ತೀರ್ಪಿನಲ್ಲಿ. ಅಧಿಕಾರ ಒಂದೇ ಕಡೆ ಕೇಂದ್ರಿತವಾಗಬಾರದು ಅಂತ ಕೂಡ ಹೇಳಿದೆ. ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಸ್ವತಂತ್ರ ಅಧಿಕಾರ ಇಲ್ಲ. ಎಲ್ಜಿ ಸಂಪುಟದ ಸಲಹೆ ಪ್ರಕಾರ ವರ್ತಿಸಬೇಕು. ದೆಹಲಿಯಲ್ಲಿ ಅರಾಜಕತೆಗೆ ಜಾಗವಿಲ್ಲ ಅಂತ ಕೂಡ ಆ ತೀರ್ಪಿನಲ್ಲಿ ಹೇಳಿದ್ದಾರೆ. ಬೇರೆ ರಾಜ್ಯಪಾಲರಿಗೆ ಇರುವಂತೆ ಎಲ್ಜಿಗೆ ಅಧಿಕಾರ ಇರಲ್ಲ. ಎಲ್ಲಾ ವಿಷಯಗಳಲ್ಲೂ ಕೂಡ ಎಲ್ಜಿ ಮಧ್ಯೆ ಪ್ರವೇಶಿಸಬಾರದು. ಲೆಫ್ಟಿನೆಂಟ್ ಗವರ್ನರ್ ಸಚಿವರಿಗೆ ಗೌರವವನ್ನ ನೀಡಬೇಕು ಅಂತ ಆ ತೀರ್ಪಿನಲ್ಲಿ ಹೈಲೈಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠದಿಂದ ಮಹತ್ವದ ತೀರ್ಪನ್ನ ಹೊರಡಿಸಿದೆ.